I'm Kaviraj from scoringtarget.com. In today's session, we are going to discuss chapter number 14, Water, Important Questions and Answers for the second PUC exam preparation. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾಟರ್ ಒಂದು ಕವನದ ಈ ಒಂದು ಪೋಯಮ್ನ ಇಂಪಾರ್ಟೆಂಟ್ ಕ್ವೆಶನ್ ಮತ್ತು ಆನ್ಸರ್ಗಳನ್ನ ಡಿಸ್ಕಸ್ ಮಾಡೋಣ. ಈಗಾಗಲೇ ಹಿಂದಿನ ವಿಡಿಯೋಲಿ ಈ ಪಾಠದ ಕನ್ನಡ ಸಾರಾಂಶವನ್ನ ಪ್ರತಿಯೊಂದು ಲೈನ್ ಬೈ ವೈಸ್ ನಾನು ಸ್ಟಾನ್ಸಾ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ. ಜೊತೆಗೆ ಡಿಫಿಕಲ್ಟ್ ವರ್ಡ್ ಮೀನಿಂಗ್ನ ಆನ್ಸರ್ ಕೂಡ ಹೇಳ್ತೀನಿ. ಸೊ ಅವುಗಳನ್ನ ಕೂಡ ನೋಡಿಲ್ಲಂಗೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ನೋಡ್ಬೋದು. ಮತ್ತು ದ್ವಿತೀಯ PUC ಎಲ್ಲ ಪಾಠಗಳು ಪದ್ಯಗಳು ಹಾಗೂ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಈ ವಿಡಿಯೋ ಕೂಡ ಮಾಡಿದ್ದೀನಿ. ಅವುಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಸೊ ನೋಡೋಣ ಈ ವಾಟರ್ ಪೋಯಮ್ನ ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರ್ಗಳು. ಮೊದಲನೇ ಒಂದು ಪ್ರಶ್ನೆ ಕಾಂಪ್ರಿಹೆನ್ಷನ್ 1ರಿಂದ ಈ ಪ್ರಶ್ನೆಗಳು. ಕ್ವೆಶನ್ ನಂಬರ್ 1, ದ ಎಕ್ಸ್ಪ್ರೆಷನ್ ಜನರೇಷನ್ಸ್ ಓಲ್ಡ್ ಸ್ಟ್ರಿಫ್ ಸಜೆಸ್ಟ್ಸ್. ಸೊ ನಮ್ಗೆ ಇಲ್ಲಿ ಒಂದು ಎಕ್ಸ್ಪ್ರೆಷನ್ಸ್ ಅನ್ನು ಅವರು ಕೊಟ್ಟಿದ್ದಾರೆ. ಓಲ್ಡ್ ಸ್ಟ್ರಿಫ್ ಅನ್ನೋದು ನೋಡಿ, ಇಲ್ಲಿ ಜನರೇಷನ್ಸ್ ಓಲ್ಡ್ ಸ್ಟ್ರಿಫ್, ಇಲ್ಲಿ ಸ್ಟ್ರಿಪ್ ಅಂದ್ರೇನು ಕಲಹ ಜಗಳ ಅಂತ ಅರ್ಥ. ಸೊ ಈ ಒಂದು ಎಕ್ಸ್ಪ್ರೆಷನ್ ಏನಿದೆ, ಈ ಒಂದು ಹೇಳಿಕೆ ಏನಿದೆ, ಏನು ಅರ್ಥ ಕೊಡುತ್ತೆ, ಏನು ಸೂಚಿಸುತ್ತೆ ಅಂತ ಕೇಳಿದ್ದಾರೆ. ಸಜೆಸ್ಟ್ ಜನರೇಷನ್ಸ್ ಓಲ್ಡ್ ಸ್ಟ್ರಿಫ್ ಅಂದರೆ ಜನರೇಷನ್ಸ್ ಅಂದ್ರೇನು ನಮ್ಮ ಒಂದು ಜನರೇಷನ್ಸ್ ನಾಗರಿಕತೆ ಅಂತಾನೆ ಹೇಳ್ತೀವಿ. ಅಂದ್ರೆ ನಾವು ಎಷ್ಟು ತಲೆಮಾರುಗಳಿಂದ ಒಂದು ಕಲಹ ಅಂತ, ತಲೆಮಾರುಗಳ ಕಲಹ ಅಂತ ಯಾವುದನ್ನ ನಾವು ಇಲ್ಲಿ ಸೂಚಿಸ್ತೀವಿ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ, ದ ಬೇನ್ ಆಫ್ ಕಾಸ್ಟ್ ಸಿಸ್ಟಮ್. ಬಿ, ಪಾಲಿಟಿಕ್ಸ್ ಆಫ್ ರಿವೆಂಜ್. ಸಿ, ಡಿಫ್ರೆನ್ಸಸ್ ಅಮಾಂಗ್ ಹ್ಯೂಮನ್ಸ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಡಿಫ್ರೆನ್ಸಸ್ ಅಮಾಂಗ್ ಹ್ಯೂಮನ್ಸ್. ಮಾನವರಿರ್ತಕ್ಕಂಥ ವ್ಯತ್ಯಾಸಗಳು ಜನರೇಷನ್ ಜನರೇಷನ್ಗೆ, ಪೀಳಿಗೆಯಿಂದ ಪೀಳಿಗೆ ಯಾವ ಥರ ಜನರೇಷನಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇವೆ ಅನ್ನೋದನ್ನ ಸೂಚಿಸುತ್ತೆ. ಓಕೆ, ಈಗ ಸೆಕೆಂಡ್ ಕ್ವೆಶನ್. ಇಟ್ ಆಲ್ಸೋ ನೋಸ್ ದ ಸಬ್ ಕ್ಯಾಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಲೆದರ್ ಆ್ಯಂಡ್ ಸ್ಪೂಲ್. ಲೆದರ್ ಆ್ಯಂಡ್ ಸ್ಪೂಲ್ ಸ್ಟ್ಯಾಂಡ್ಸ್ ಫಾರ್. ಇಲ್ಲಿ ಲೆದರ್ ಮತ್ತು ಸ್ಪೂಲ್ ಏನು ಪ್ರತಿನಿಧಿಸುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಇಟ್ ಈಸ್ ಆಲ್ಸೋ ನೋನ್ಸ್ ದ ಸಬ್ ಕ್ಯಾಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಲೆದರ್ ಆ್ಯಂಡ್ ಸ್ಪೂಲ್. ಲೆದರ್ ಅಂದ್ರೆ ನಾವು ಚರ್ಮದ ಕೆಲಸ ಮಾಡೋರಿಗೆ ಅಂತೀವಿ, ಸ್ಪೂಲ್ ಅಂದ್ರೆ ನೂಲೂರು ನೇಯೂರು. ಸೊ ಈ ಎರಡು ಪದಗಳು ಏನು ಅರ್ಥವನ್ನು ಸೂಚಿಸುತ್ತೆ ಅಂತ. ಆಪ್ಷನ್ ಎ, ಪ್ಯೂರ್ ಆ್ಯಂಡ್ ಇಂಪ್ಯೂರ್. ಬಿ, ಹೈಯರ್ ಆ್ಯಂಡ್ ಲೋವರ್. ಸಿ, ಕೋಪ್ಲರ್ ಆ್ಯಂಡ್ ವೀವರ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಕೋಪ್ಲರ್ ಆ್ಯಂಡ್ ವೀವರ್. ಕೋಪ್ಲರ್ ಆ್ಯಂಡ್ ವೀವರ್ ಅಂದರೆ ಚರ್ಮದ ಕೆಲಸ ಮಾಡ್ತಕ್ಕಂಥ, ಚಪ್ಪಲಿಗಳನ್ನ ಹೊಯ್ತಕ್ಕಂಥವ್ರು ಕೋಬ್ಲರು. ಇನ್ನು ವೀವರ್ ಅಂದ್ರೆ ನೂಲೋದು. ಓಕೆ, ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. Question 3. How is water a witness to the humiliation caused to the Dalits? Humiliation ಅಂದರೆ ಹಿಂಸೆ, ತೊಂದರೆ. ಸೊ ಹ್ಯೂಮಿಲಿಯೇಷನ್ ಯಾವ ಥರ ಆಯಿತು ಅವ್ರಿಗೆ ಅನ್ನೋದ್ರ ಬಗ್ಗೆ ಇಲ್ಲಿ ನಮಗೆ ಪ್ರಶ್ನೆ ಕೇಳ್ತದೆ. ಸ್ಪೆಷಲಾಗಿ ಹ್ಯೂಮಿಲಿಯೇಷನ್ ಅಂದರೆ ಅವಮಾನ. ಇಲ್ಲಿ ದಲಿತರಿಗೆ ಯಾವ ಥರ ಅವಮಾನ ಆಯಿತು ಅದಕ್ಕೆ ವಿಟ್ನೆಸ್ ಯಾವುದಂದ್ರೆ ವಾಟರ್. ವಿಟ್ನೆಸ್ ಅಂದರೆ ಸಾಕ್ಷಿ. ಇದು ದಲಿತರಿಗೆ ಆದಂಥ ಒಂದು ಅನ್ಯಾಯಕ್ಕೆ ನೀರೇ ಸಾಕ್ಷಿ ಅಂತ ಹೇಳ್ತಾರೆ. ಈ ನೀರು ಹೇಗೆ ಸಾಕ್ಷಿ ಅಂತ ಪ್ರಶ್ನೆ. ಆನ್ಸರ್, ವಾಟರ್ ಇಸ್ ಅ ಮ್ಯೂಟ್ ವಿಟ್ನೆಸ್ ಟು ಹ್ಯೂಮಿಲಿಯೇಷನ್ ಕಾಸ್ ಟು ದಲಿತ್ಸ್. ದಲಿತರಿಗೆ ಆದಂಥ ಒಂದು ಅವಮಾನಕ್ಕೆ ನೀರು ಮೌನ ಸಾಕ್ಷಿಯಾಗಿದೆ. ಮ್ಯೂಟ್ ವಿಟ್ನೆಸ್, ಬರೀ ವಿಟ್ನೆಸ್ ಅಲ್ಲ, ಎಂಥ ವಿಟ್ನೆಸ್ ಇದು? ಮ್ಯೂಟ್ ಅಂದರೆ ಮೌನ ಸಾಕ್ಷಿ. ನಾಲ್ಕನೇ ಪ್ರಶ್ನೆ. ವಾಟ್ ಡಸ್ ದ ಸ್ಪೀಕರ್ ರಿಮೆಂಬರ್ ವೆನ್ ಸಿ ಸೀಸ್ ವಾಟರ್? ಈ ಒಂದು ಪಾಠದ ಲೇಖಕಿ ಅವರು ನೀರು ನೋಡಿದಾಗ ಅವ್ರಿಗೆ ಏನು ನೆನಪು ಬರುತ್ತೆ? ರಿಮೆಂಬರ್ ಅಂದ್ರೆ ನೆನಪಿಸ್ಕೊಳ್ಳೋದು. ಈ ಪದ್ಯದ ಲೇಖಕಿಗೆ ನೀರು ನೋಡಿದಾಗ ಏನು ನೆನಪು ಬರುತ್ತೆ ಅಂತ ಇದೆ. ಆನ್ಸರ್, ದ ಸ್ಪೀಕರ್ ರಿಮೆಂಬರ್ಸ್ ಹೌ ಪೀಪಲ್ ಇನ್ ಹರ್ ವಾಡ ವುಡ್ ಥರ್ಸ್ಟ್ ಫಾರ್ ಅ ಗ್ಲಾಸ್ ಆಫ್ ವಾಟರ್ ಆಲ್ ಡೇ. ಥರ್ಸ್ಟ್ ಅಂದರೆ ಬಾಯಾರಿಕೆ, ನೀರಡಿಕೆ. ಸೊ ನೀರು ನೋಡಿದಾಗ ಈ ಲೇಖಕಿಗೆ ಏನು, ಒಂದು ಕವಿತ್ರಿಗೆ ಏನು ನೆನಪು ಬರುತ್ತೆ ಅಂದರೆ, ವಾಡ ಗ್ರಾಮ ಒಂದು ಏರಿಯಾದ ಜನರು ಒಂದು ಗ್ಲಾಸ್ ನೀರಿಗೆ, ನೀರಿಡಿಕೆ ಆದಾಗ ಒಂದು ಗ್ಲಾಸ್ ನೀರಿಗೆ ಎಷ್ಟು ಒಂದು ಇಡೀ ದಿನ ಎಷ್ಟು ಕಷ್ಟಪಡ್ತಾ ಇದ್ರು ಅನ್ನೋದು ನೆನಪು ಬರುತ್ತೆ. ಐದನೇ ಪ್ರಶ್ನೆ. ಸರ್ಕಸ್ ಫಿಯಟ್ ರೆಫರ್ಸ್ ಟು. ಸರ್ಕಸ್ ಫಿಯಟ್ ಅಂದರೆ ಸರ್ಕಸ್ ನಡಿಗೆ ಅಂತ ಹೇಳ್ತೀವಿ, ಸರ್ಕಸ್ ಹೆಜ್ಜೆ. ಈ ಸರ್ಕಸ್ ಮಾಡೋರು ನೋಡಿ, ಒಂದು ಹಗ್ಗವನ್ನು ಕಟ್ಟಿ ಮೇಲ್ಗಡೆ ನಡೀತಾ ಇರ್ತಾರೆ ಬ್ಯಾಲೆನ್ಸ್ ಮಾಡಿಕೊಂಡು. ಸೊ ಇಲ್ಲಿ ಸರ್ಕಸ್ ಫೀಟ್ ಅಂದರೆ ಯಾವುದಕ್ಕೆ ರೆಫರ್ ಮಾಡಿದ್ದಾರೆ, ಏನು ಅಂತ ಅರ್ಥ. ಎ, ಹಾರ್ಡ್ಶಿಪ್ ಟು ಫೆಚ್ ವಾಟರ್, ನೀರು ತರಲು ಇರ್ತಕ್ಕಂಥ ಕಷ್ಟಗಳು. ಬಿ, ಬ್ಯಾಲೆನ್ಸಿಂಗ್ ದ ವಾಟರ್ ಪಾಟ್ಸ್ ಆನ್ ದ ಹೆಡ್, ತಲೆ ಮೀರಿರ್ತಕ್ಕಂಥ ನೀರಿನ ಮಡಿಕೆಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಬರೋದು.
ಇನ್ನು ಸಿ ಎಫರ್ಟ್ಸ್ ಟು ಸೆಕ್ಯೂರ್ ಬೇಸಿಕ್ ನೀಡ್ಸ್, ತಮ್ಮ ಮೂಲಭೂತ ಅವಶ್ಯಕತೆಗಳನ್ನ ಈಡೇರಿಸಕ್ಕೆ ಎಷ್ಟು ಕಷ್ಟಪಡ್ತಿದ್ರು ಅನ್ನೋದು. ಇಲ್ಲಿ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಇದೆ ಏನು, ಆಪ್ಷನ್ ಡಿ ಸ್ಟ್ರಗಲ್ ಸರೌಂಡಿಂಗ್ ವಾಟರ್, ನೀರಿನ ಸುತ್ತಮುತ್ತ ಇರತಕ್ಕಂಥ ತೊಂದರೆಗಳು. ಆನ್ಸರ್ ಡಿ ಸ್ಟ್ರಗಲ್ ಸರೌಂಡಿಂಗ್ ವಾಟರ್, ನೀರಿಗೆ ಸಂಬಂಧಿಸಿದಂಥ ಎಲ್ಲ ಸಮಸ್ಯೆಗಳು ಅಂತ ಇದೆ ಅರ್ಥ. ಓಕೆ, ನೆಕ್ಸ್ಟ್ ನಾವೀಗ ಮುಂದಿನ ಪ್ರಶ್ನೆ ಹೋಗೋಣ. 6ನೇ ಪ್ರಶ್ನೆ, ವಾಟರ್ ಇಸ್ ಅ ಡ್ಯಾಶ್, ನೀರು ಏನಿದೆ? ಎ ಲಿಕ್ವಿಡ್ ಕಾಲ್ಡ್ ವಾಟರ್, ನೀರು ಒಂದು ದ್ರವ. ಲಿಕ್ವಿಡ್ ಅಂದ್ರೇನು? ದ್ರವ. ಇನ್ನು ಬಿ ಕ್ಯಾಟಲಿಸ್ಟ್ ಫಾರ್ ಅ ಮೂಮೆಂಟ್, ಚಳುವಳಿಯ ಒಂದು ಲಿಸ್ಟ್ ಅಂತ. ಸಿ ವಿಟ್ನೆಸ್ ಆಫ್ ಸ್ಟ್ರಿಪ್, ಕಲಹಕ್ಕೆ ಸಾಕ್ಷಿಯಾಗಿದೆ. ಡಿ ಲೈಫ್ ಗಿವರ್ ಆ್ಯಂಡ್ ಡಿಸ್ಟ್ರಾಯರ್, ಜೀವ ರಕ್ಷಕ ಮತ್ತು ಜೀವ ತೆಗೆಯೋರು. ಆಪ್ಷನ್ ಇ ಮೀನ್ಸ್ ಟು ಪ್ರಾಕ್ಟಿಸ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ಆಚರಣೆಗೆ ಒಂದು ಕಾರಣ. ಎಫ್ ಪ್ರಾಫಿಟ್ ಮೇಕಿಂಗ್ ಕಮೋಡಿಟಿ, ಅಂದರೆ ಕಮೋಡಿಟಿ ಅಂದರೆ ಸರಕು, ಪ್ರಾಫಿಟ್ ಮೇಕಿಂಗ್ ಅಂದರೆ ಆದಾಯ ತರ್ತಕ್ಕಂಥ ಒಂದು ಸರಕು. ಆಮೇಲೆ ಆನ್ಸರ್ ನೋಡೋಣ ಈಗ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟ್ನೆಸ್ ಆಫ್ ಸ್ಟ್ರೈಫ್, ಅಂದರೆ ಕಲಹದ ಒಂದು ಸಾಕ್ಷಿ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನಾವು ನೆಕ್ಸ್ಟ್ ಈಗ ಕಾಂಪ್ರಿಹೆನ್ಷನ್ 2ರಿಂದ ಪ್ರಶ್ನೆಗಳ ನೋಡೋಣ. ಮೊದಲನೇ ಪ್ರಶ್ನೆ, ಡಿಸ್ಕಸ್ ದ ಟ್ರೈಬಲ್ಸ್ ಸಫರ್ಡ್ ಬೈ ದಿ ವಾಡ ಪೀಪಲ್ ವೈಲ್ ಸೆಕ್ಯೂರಿಂಗ್ ವಾಟರ್. ಓಕೆ, ಟ್ರೈಬಲ್ಸ್ ಅಂದ್ರೆ ಏನು? ಸ್ಟ್ರಗಲ್ಸ್ ಅಂದ್ರೆ ಹೋರಾಟ. ಏನಿಗೆ ಅಂದರೆ ಈ ವಾಡ ಜನರು ನೀರು ತರೋ ಸಲುವಾಗಿ ಏನೇನು ಕಷ್ಟ, ಏನೇನು ತೊಂದರೆಗಳನ್ನ ಅನುಭವಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಬರೀಬೇಕು. ಆನ್ಸರ್, ದ ವಾಡ ಪೀಪಲ್ ವೇರ್ ಟ್ರೀಟೆಡ್ ಅನ್ಫೇರ್ಲಿ ಬೈ ದ ಅಪ್ಪರ್ ಕಾಸ್ಟ್, ಮೇಲ್ಜಾತಿಯವರಿಂದ ತುಂಬ ತೊಂದರೆಯನ್ನು ಈ ಕೆಳ ಜಾತಿಯವರು ವಾಡ ಜನರು ಅನುಭವಿಸ್ತಾ ಇದ್ರು. ದೆ ಹ್ಯಾಡ್ ಟು ವೇಟ್ ನಿಯರ್ ದ ವೆಲ್ ಅಂದರೆ ನೀರಿನ ಬಾವಿ, ಫಾರ್ ಅ ಶೂದ್ರ ಟು ಹೆಲ್ಪ್ ದೆಮ್ ಫೆಚ್ ವಾಟರ್. ಸೊ ನೀರು ತರಬೇಕು ಹೋಗ್ಬೇಕಂದ್ರೆ ಮೇಲ್ಜಾತಿಯರು ಯಾರಾದರೂ ಬಂದು ನೀರು ತಂದು ಕೊಡಬೇಕು, ಅಲ್ಲಿವರೆಗೆ ಅವರು ಅಲ್ಲೇ ಕಾಯ್ಕೊಳ್ಬೇಕಾಗಿತ್ತು. ಇಫ್ ನೋ ಒನ್ ಕೇಮ್ ದೆ ಹ್ಯಾಡ್ ಟು ವೇಟ್ ಆಲ್ ಡೇ, ದೆ ಕುಡ್ ಬಾಕ್ ಓನ್ಲಿ ಒನ್ಸ್ ಅ ವೀಕ್, ಇವರು ವಾರದಲ್ಲಿ ಒಂದು ಬಾರಿ ಮಾತ್ರ ಸ್ನಾನ ಮಾಡಬೇಕಾಗಿತ್ತು. ಆ್ಯಂಡ್ ಆಫನ್ ಹ್ಯಾಡ್ ಟು ವಾಕ್ ಮೈಲ್ಸ್ ಟು ರೀಚ್ ಇರಿಗೇಟೆಡ್ ಕ್ಯಾನನ್ಸ್ ಫಾರ್ ವಾಟರ್, ಇನ್ನು ನೀರು ತರಬೇಕಂದ್ರೆ ಮೈಲುಗಟ್ಟಿನಲ್ಲೇ ನಡ್ಕೋತ ಹೋಗಬೇಕಾಗಿತ್ತು. ಸೊ ಈ ಥರ ಎಲ್ಲ ಒಂದು ಸಮಸ್ಯೆಗಳನ್ನ ವಾಡ ಜನರು ಅನುಭವಿಸ್ತಾ ಇದ್ರು. ನೆಕ್ಸ್ಟ್ 2ನೇ ಪ್ರಶ್ನೆ, ಫಾರ್ ಅಸ್ ವಾಟರ್ ಇಸ್ ನಾಟ್ ಸಿಂಪ್ಲಿ H2O ಸಜೆಸ್ಟ್. ನಮ್ಮ ಪಡಿಗೆ ನೀರು ಅಂದರೆ ಕೇವಲ H2O ಅಲ್ಲ. H2O ಅಂದ್ರೇನು? 2 ಹೈಡ್ರೋಜನ್ ಅಣುಗಳು, ಒಂದು ಆಕ್ಸಿಜನ್. H2O ನೀರಿನ ಒಂದು ಅಣುಸೂತ್ರ ಅಂತ ಹೇಳ್ತೀವಿ. ನೀರು ನಮಗೆ ಕೇವಲ H2O ಅಲ್ಲ ಅನ್ನೋದು ಏನನ್ನು ಸೂಚಿಸುತ್ತೆ ಅಂತ ಪ್ರಶ್ನೆ. ಎ ಇಟ್ಸ್ ಅ ಕೆಮಿಕಲ್ ಸಿಗ್ನಿಫಿಕೆನ್ಸ್, ಬಿ ಇಟ್ ಈಸ್ ಅ ಕಾಮನ್ ರಿಸೋರ್ಸ್ ಅವೈಲಬಲ್ ಫಾರ್ ಆಲ್, ಸಿ ಇಟ್ ಈಸ್ ಅ ಸಿಂಬಲ್ ಆಫ್ ದಿ ಸ್ಟ್ರಗಲ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ. ಏನಿದೆ ಅದು ನೋಡಿ, ಇಟ್ ಈಸ್ ಅ ಸಿಂಬಲ್ ಆಫ್ ದಿ ಸ್ಟ್ರಗಲ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್. ಡಿಸ್ಕ್ರಿಮಿನೇಷನ್ ಅಂದರೆ ಮೇಲು ಕೀಳು ಅಂತಕ್ಕಂಥ ಒಂದು ಭೇದ ಭಾವದ ವಿರುದ್ಧ ಹೋರಾಟದ ಸಂಕೇತ. ಅಂದರೆ ನೀರು ಅನ್ನೋದು ಕೇವಲ H2O ಅಲ್ಲ, ಇದು ಅನ್ಯಾಯದ ವಿರುದ್ಧ ಹೋರಾಟ, ಮೇಲು ಜಾತಿ ಕೆಳ ಜಾತಿ ಅಂತಕ್ಕಂಥ ಒಂದು ಅನ್ಯಾಯದ ವಿರುದ್ಧ ಹೋರಾಟ. ಓಕೆ, ನಾವು ಮೂವ್ ಟು ದಿ ಥರ್ಡ್ ಕ್ವೆಶನ್. ವಾಟ್ ಡಸ್ ದ ಕಾಂಟ್ರಾಸ್ಟ್ ಸಮ್ ಟೇಕಿಂಗ್ ಬಾತ್ ಒನ್ಸ್ ಅ ವೀಕ್ ಆ್ಯಂಡ್ ದ ಅದರ್ಸ್ ಟ್ವೈಸ್ ಅ ಡೇ ಕೆನಾಟ್? ಇಲ್ಲಿ ಕೆನಾಟ್ ಅಂದ್ರೇನು? ಸೂಚಿಸೋದು, ಅರ್ಥೈಸೋದು, ಸಜೆಸ್ಟ್ ಅಂತ ಅರ್ಥ. ಸೊ ನೋಡಿ, ಸಮೋನ್ ಟೇಕಿಂಗ್ ಬಾತ್ ಒನ್ಸ್ ಅ ವೀಕ್, ಕೆಲವೊಬ್ಬರು ವಾರದಲ್ಲಿ ಒಂದು ಸಲ ಸ್ನಾನ ಮಾಡ್ತಿದ್ರು, ಇನ್ನು ಕೆಲವರು ದಿನಕ್ಕೆ 2 ಸಲ ಸ್ನಾನ ಮಾಡ್ತಿದ್ರು. ಈ 2 ಕಾಂಟ್ರಾಸ್ಟ್ ಏನಿಲ್ಲ. ಕಾಂಟ್ರಾಸ್ಟ್ ಅಂದ್ರೇನು? ವೈರುಧ್ಯಗಳು, 2 ಅಪೋಸಿಟ್. ಒಬ್ಬರು ವಾರಕ್ಕೊಮ್ಮೆ ಸ್ನಾನ ಮಾಡ್ತಿದ್ರು, ಇನ್ನು ಕೆಲವರು ದಿನಕ್ಕೆ 2 ಬಾರಿ ಸ್ನಾನ ಮಾಡಿ. ಈ 2 ವೈರುಧ್ಯಗಳು ಏನನ್ನ ಸೂಚಿಸುತ್ತೆ ಅಂತ ಕೇಳಿದ್ದಾರೆ. ಆನ್ಸರ್, this contrast shows the inequality between the Dalits and the upper caste people. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಇದು ದಲಿತರು ಮತ್ತು ಮೇಲ್ವರ್ಗದವರ ಮಧ್ಯೆ ಇರತಕ್ಕಂಥ ಅಸಮಾನತೆಯನ್ನು ಸೂಚಿಸುತ್ತೆ. ಇನ್ಇಕ್ವಾಲಿಟಿ ಅಂದ್ರೇನು? ಅಸಮಾನತೆ. ದ ದಲಿತ್ಸ್ ಕುಡ್ ಓನ್ಲಿ ಬಾತ್ ಒನ್ಸ್ ಅ ವೀಕ್ ಬಿಕಾಸ್ ದೇ ಡಿಡಂಟ್ ಹ್ಯಾವ್ ಇನಫ್ ವಾಟರ್. ದಲಿತರಿಗೆ ಏನಿತ್ತು, ಕೆಳಜಾತಿಯವರಿಗೆ
ದಿನಾಲೂ ಸ್ನಾನ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಅವರು ವಾರದಲ್ಲಿ 1 ಬಾರಿ ಸ್ನಾನ ಮಾಡಕ್ಕೆ ಮಾತ್ರ ನೀರು ಸಿಗ್ತಾ ಇದ್ದವು. ಯಾಕಂದ್ರೆ ನೀರಿನ ಕೊರತೆ ಇತ್ತು ಅವರಿಗೆ. ವೈಲ್ ದ ಅಪ್ಪರ್ ಕ್ಯಾಸ್ಟ್ ಪೀಪಲ್ ಕುಡ್ ಬಾತ್ ಮಲ್ಟಿಪಲ್ ಟೈಮ್ಸ್ ಅ ಡೇ. ಬಟ್ ಮೇಲ್ವರ್ಗದವ್ರಿಗೆ ಹಾಗಲ್ಲ. ಅವರು ದಿನಕ್ಕೆ ಎಷ್ಟು ಬಾರಿ ಬೇಕಾದ್ರೂ ಕೂಡ ಸ್ನಾನ ಮಾಡಕ್ಕೆ ಅಷ್ಟು ನೀರಿದ್ದು ಅವರಿಗೆ. ದಲಿತ್ಸ್ ವೇರ್ ನಾಟ್ ಅಲೌಡ್ ಟು ಟೇಕ್ ವಾಟರ್ ಫ್ರಮ್ ವೆಲ್ಸ್. ಬಾವಿಯಿಂದ ಅವರು ನೀರು ತೀರ್ಕೊಳ್ಳೋಕೆ ಆ ದಲಿತರಿಗೆ ಅವಕಾಶ ಇರಲಿಲ್ಲ. ದೆಮ್ಸೆಲ್ಸ್ ಆ್ಯಂಡ್ ಹ್ಯಾಡ್ ಟು ವೇಟ್ ಫಾರ್ ದ ಶೂದ್ರಾಸ್ ಟು ಹೆಲ್ಪ್ ದೆಮ್. ಯಾರಾದ್ರು ಬಂದ್ರೆ ಅವರಿಗೆ ಹೆಲ್ಪ್ ಮಾಡೋವರೆಗೂ ತಾವಾಗಿನ ನೀರು ಬಾವಿ ಒಳಗೆ ಇಳಿದು ತೆಗೆದುಕೊಳ್ಳೋ ಹಾಗಿರಲಿಲ್ಲ. ಈ ಒಂದು ಭೇದ ಭಾವನ ಇದು ಸೂಚಿಸುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ, ವೈ ಡಸ್ ವಾಟರ್ ಬಿಕಮ್ ಅ ಮ್ಯಾಟರ್ ಆಫ್ ಡಿಸ್ಪ್ಯೂಟ್? ಮ್ಯಾಟರ್ ಅಂದ್ರೆ ವಿಷಯ, ಡಿಸ್ಪ್ಯೂಟ್ ಅಂದ್ರೆ ವಾದ ವಿವಾದ. ನೀರು ವಾದ ವಿವಾದದ ವಿಷಯವಾಗಿತ್ತು. ಏಕೆ, ಯಾಕೆ ಅಂದ್ರೆ ಎಲ್ಲ ಸಮಸ್ಯೆಗಳ ಕಾರಣ ನೀರನೇ ಆಗಿತ್ತು. ಯಾಕೆ? ಸೊ ಆನ್ಸರ್, ವಾಟರ್ ಬಿಕಮ್ ಅ ಡಿಸ್ಪ್ಯೂಟ್ ವೆನ್ ಅಪ್ಪರ್ ಕಾಸ್ಟ್ ಪೀಪಲ್ ಇಂಟೆನ್ಷನಲಿ ಅಂದ್ರೆ ಉದ್ದೇಶಪೂರ್ವಕವಾಗಿ ಪೊಲ್ಯೂಟೆಡ್ ದ ದಲಿತ್ಸ್ ಡ್ರಿಂಕಿಂಗ್ ವಾಟರ್ ಇನ್ ಕರಮಚೆಡು. ಸೊ ಕರಮಚೆಡು ಅಂತಕ್ಕಂಥ ಒಂದು ಪ್ರಾಂತ್ಯದಲ್ಲಿ ಅಲ್ಲಿ ಜನ ಏನ್ ಮಾಡ್ತಾರೆ, ಮೇಲ್ವರ್ಗದವರು ಕೆಳವರ್ಗದವರು ಕುಡ್ತಕ್ಕಂಥ ನೀರನ್ನ ಮಾಲಿನ್ಯಗೊಳಿಸ್ತಾರೆ. ಇನ್ ಮಹದ್ ಮುಂಬೈ, ಇವನ್ ದೌ ದ ಮುನ್ಸಿಪಾಲಿಟಿ ಅಲೌಡ್ ದಲಿತ್ಸ್ ಟು ಯೂಸ್ ದ ಪಬ್ಲಿಕ್ ಟ್ಯಾಂಕ್, ದ ಅಪ್ಪರ್ ಕಾಸ್ಟ್ ಪೀಪಲ್ ಸ್ಟಾಪ್ಡ್ ದೆಮ್. ಇನ್ನು ಮುಂಬೈನಲ್ಲಿರ್ತಕ್ಕಂಥ ಮಹದ್ನಲ್ಲಿ ಆ ದಲಿತರಿಗೆ ಮುನ್ಸಿಪಾಲಿಟಿ ಅವರು ಏನ್ ಮಾಡ್ತಂದ್ರೆ ಟ್ಯಾಂಕ್ ಮೂಲಕ ನೀರು ಕೊಟ್ಟಿದ್ರು ಕೂಡ ಕೆಳ ಮೇಲ್ವರ್ಗದವ್ರು ಏನ್ ಮಾಡ್ತಿದ್ರು, ಆ ನೀರನ್ನು ತೆಗೆದುಕೊಳ್ಳೋಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಟು ಸಪೋರ್ಟ್ ದ ದಲಿತ್ಸ್, ಡಾಕ್ಟರ್ ಅಂಬೇಡ್ಕರ್ ಲೆಡ್ ಅ ರ್ಯಾಲಿ. ಅದಕ್ಕಾಗಿ ದಲಿತರಿಗೆ ಒಂದು ಸಹಾಯ ನೀಡೋ ಸಲುವಾಗಿ ಅಂಬೇಡ್ಕರ್ ಅವರು ಒಂದು ರ್ಯಾಲಿಯನ್ನು ನಡೆಸ್ತಾರೆ. ಡ್ರ್ಯಾಂಕ್ ವಾಟರ್ ಫ್ರಮ್ ದ ಟ್ಯಾಂಕ್, ನೀರಿನ ಟ್ಯಾಂಕ್ನಿಂದ ನೀರನ್ನು ಕುಡಿತಾರೆ. ಆ್ಯಂಡ್ ಅಸರ್ಟೆಡ್ ದೇರ್ ರೈಟ್ ಟು ಯೂಸ್ ಪಬ್ಲಿಕ್ ವಾಟರ್ ಬೈಕ್ ಎವ್ರಿವನ್ ಎಲ್ಸ್. ಅಂದ್ರೆ ಪ್ರತಿಯೊಬ್ಬರು ಕೂಡ ಸಾರ್ವಜನಿಕ ನೀರನ್ನು ಬಳಸಕ್ಕೆ ಹಕ್ಕಿದೆ ಅನ್ನೋದನ್ನ ಅವರು ಅಂಬೇಡ್ಕರ್ ಅವರು ಈ ಒಂದು ಹೋರಾಟದ ಮೂಲಕ ತೋರಿಸ್ತಾರೆ. ಹೀಗಾಗಿ ನೀರು ಒಂದು ವಾದ ವಿವಾದದ ಮೂಲ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್, 5ನೇ ಪ್ರಶ್ನೆ. ಲುಕ್ ಎಟ್ ದ ಎಕ್ಸ್ಪ್ರೆಷನ್ ಮೇನಿ ಅ ಸರ್ಕಸ್ ಫೀಟ್ ಆ್ಯಂಡ್ ಡ್ಯಾನ್ಸಸ್ ಇಟ್ಸ್ ವೇ ಇನ್ ಟು ದ ಪೆಪ್ಸಿ ಮ್ಯಾನ್ಸ್ ಬಾಟಲ್. ವಾಟ್ ಕಾಂಟ್ರಾಸ್ಟ್ ಡೂ ಯು ನೋಟಿಸ್ ಬಿಟ್ವೀನ್ ದ ಟೂ? ಇಲ್ಲಿ ನೋಡಿ, 2 ಎಕ್ಸ್ಪ್ರೆಷನ್ಸ್ ಇವೆ, 2 ಹೇಳಿಕೆಗಳು. ಒಂದು ಮೆನಿ ಅ ಸರ್ಕಸ್ ಫೀಟ್, ಕೆಲವರು ಸರ್ಕಸ್ ಮಾಡ್ತಾ ಇದ್ರು ಅಂತ, ಇದು ಒಂದು ಹೇಳಿಕೆ. ಇನ್ನೊಂದು ಹೇಳಿಕೆ ಏನಂದ್ರೆ ಡ್ಯಾನ್ಸಸ್ ಇಟ್ಸ್ ವೇ ಇನ್ ಟು ದ ಪೆಪ್ಸಿ ಮ್ಯಾನ್ಸ್ ಬಾಟಲ್. ಪೆಪ್ಸಿ ಬಾಟಲ್ ಅಲ್ಲಿ ನೀರು ಡ್ಯಾನ್ಸ್ ಮಾಡ್ತಾ ಇದೆ. ಈ 2 ಹೇಳಿಕೆಗಳ ಒಂದು ವೈರುಧ್ಯ ಏನಿದೆ, ವಾಟ್ ಕಾಂಟ್ರಾಸ್ಟ್ ಡು ಯು ನೋಟಿಸ್ ಬಿಟ್ವೀನ್ ದ ಟು? ಈ 2 ಹೇಳಿಕೆ ಮಧ್ಯೆ ಏನು ವ್ಯತ್ಯಾಸವನ್ನ ನೀವು ಕಾಣ್ತೀರಾ? ಆನ್ಸರ್ ನೋಡೋಣ. ದ ಕಾಂಟ್ರಾಸ್ಟ್ ಶೋಸ್ ಹೌ ವಾಟರ್ ಈಸ್ ಅ ಸ್ಟ್ರಗಲ್ ಫಾರ್ ದ ಪೋರ್ ಬಟ್ ಅ ಲಕ್ಸುರಿ ಫಾರ್ ದಿ ರಿಚ್. ಅಂದ್ರೆ ಇದು ಏನು ಸೂಚಿಸಿ ಅಂದ್ರೆ, ಸರ್ಕಸ್ ಫೀಟ್ ಅಂದ್ರೆ ಕೆಳವರ್ಗದವ್ರು ನೀರು ತರಬೇಕಂದ್ರೆ, ಒಂದು ನೀರು ಕುಡಿಯೋಕೆ ಪಡ್ಕೋಬೇಕಂದ್ರೆ ಎಷ್ಟು ಕಷ್ಟಪಡ್ತಿದ್ರು ಅನ್ನೋದು ಸೂಚಿಸುತ್ತೆ. ಇದು ಪೆಪ್ಸಿ ಬಾಟಲ್ ಮ್ಯಾನ್ ಏನು ತೋರಿಸುತ್ತೆ ಅಂದ್ರೆ, ನೀರು ಪೆಪ್ಸಿ ಬಾಟಲ್ ಹಾಕಿ ಎಂಜಾಯ್ ಮಾಡೋದು. ಅಂದ್ರೆ ಬೇಸಿಕ್ ನೀರು ಸಿಗೋದು ಎಷ್ಟು ಕಷ್ಟ, ಬಟ್ ಪೆಪ್ಸಿ ಕುಡಿಯೋದು ಎಷ್ಟು ಈಸಿ. ಈ 2 ಏನು ತೋರಿಸುತ್ತೆ ಅಂದ್ರೆ, ಬಡವರ್ಗದವರ ಅಂದ್ರೆ ಕೆಳವರ್ಗದವರ ಒಂದು ನೀರಿನ ಒಂದು ಹೋರಾಟ ಮತ್ತು ಮೇಲವರ್ಗದವರ ಒಂದು ಲಕ್ಸುರಿ, ಒಳ್ಳೆ ಪೆಪ್ಸಿ ಸ್ಪ್ರೈಟ್ ಕುಡಿಯೋದು. ಪೂರ್ ಪೀಪಲ್ ಎಸ್ಪೆಷಲಿ ದ ಲೋವರ್ ಕ್ಯಾಸ್ಟ್ ಮಸ್ಟ್ ಗೋ ಥ್ರೂ ಗ್ರೇಟ್ ಎಫರ್ಟ್ ಲೈಕ್ ಅ ಸರ್ಕಸ್ ಫೀಟ್. ಅಂದ್ರೆ ಈ ಕೆಳವರ್ಗದವರು ಬಡವರು ನೀರು ಪಡಿಬೇಕಂದ್ರೆ, ಕುಡಿಯೋಕೆ ಬೇಸಿಕ್ ನೀರು ಪಡಿಬೇಕಂದ್ರೆ ಎಷ್ಟು ಸರ್ಕಸ್ ಮಾಡಬೇಕಾಗಿತ್ತು, ಎಷ್ಟು ಕಷ್ಟಪಟ್ಟು ದೂರ ದೂರ ಹೊಡ್ಕೊಂಡು ತಲೆ ಮೇಲೆ ಪಾಟ್ಲನ್ನು ಇಟ್ಕೊಂಡು ಬರಬೇಕಾಗಿತ್ತು, ಜಸ್ಟ್ ಟು ಗೆಟ್ ವಾಟರ್ ಫಾರ್ ಡ್ರಿಂಕಿಂಗ್ ಆರ್ ಫಾರ್ಮಿಂಗ್. ಆದರೆ ಮೀನ್ ವೈಲ್ ವಾಟರ್ ಫ್ಲೋಸ್ ಈಸಿಲಿ ಫಾರ್ ದ ರಿಚ್. ಆದರೆ ಶ್ರೀಮಂತರಿಗೆ ಹಾಗಲ್ಲ, ಬಿಕಮಿಂಗ್ ಮಿನರಲ್ ವಾಟರ್ ಇನ್ ಪೆಪ್ಸಿ ಬಾಟಲ್ಸ್. ಬಟ್ ಶ್ರೀಮಂತರ ಪಾಲಿಗೆ ನೀರೇನಾಗುತ್ತೆ, ಫಿಲ್ಟರ್ ಆಗಿ ಬಾಟಲಲ್ಲಿ ಬರುತ್ತೆ. ಇಂಥ ಒಂದು ಲಕ್ಸುರಿ ಅವಕಾಶ. ಇಟ್ ಈಸ್ ಅ ರೇರ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಫಾರ್ ದ ಪೂರ್. ಬಟ್ ಈ ಬಾಟಲ್ ನೀರು, ಈ ಮಿನರಲ್ ವಾಟರ್ ಕುಡಿಯತಕ್ಕಂಥದ್ದು ಬಡವರಿಗೆ ಸಾಧ್ಯ ಇಲ್ಲ. ಬಟ್ ಅಬಿಡೆನ್ಸ್ ಆ್ಯಂಡ್ ಆಕ್ಸೆಸಿಬಲ್ ಫಾರ್ ದಿ ವೆಲ್ದಿ. ಬಟ್ ಶ್ರೀಮಂತರಿಗೆ ಅದು ಸಾಧ್ಯ ಇದೆ. ಅಂದ್ರೆ ಒಂದ್ ಕಡೆ ಬಡವರಿಗೆ ಸಾಧ್ಯ ಇಲ್ಲ, ಶ್ರೀಮಂತರಿಗೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ವ್ಯತ್ಯಾಸವನ್ನ ನಾವಿಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಕಾಂಪ್ರಿಹೆನ್ಷನ್ ಥರ್ಡ್ದಿಂದ ಪ್ರಶ್ನೆಗಳು. ಇದರಲ್ಲಿ ಮೊದಲನೇ ಪ್ರಶ್ನೆ, ಹೌ ಡಸ್ ದ ಪೊಯಮ್ ಡೆಮಾನ್ಸ್ಟ್ರೇಟ್ ದ ಡಿಸ್ಪ್ಯಾರಿಟಿ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಇನ್ ಅವರ್ ಸೊಸೈಟಿ ಯೂಸಿಂಗ್ ವಾಟರ್ ಆಸ್ ಅ ಸಿಂಬಲ್? ಸೊ ಮೊದಲಲ್ಲಿ ವರ್ಡ್ ಮೀನಿಂಗ್ನ ಅರ್ಥ ನೋಡೋಣ. ಡೆಮಾನ್ಸ್ಟ್ರೇಟ್ ಅಂದ್ರೇನು, ಸೂಚಿಸು, ಪ್ರದರ್ಶಿಸು. ಡಿಸ್ಪ್ಯಾರಿಟಿ ಅಂದ್ರೆ ಏನು, ಅನ್ಯಾಯ.
ಆ್ಯಂಡ್ ಡಿಸ್ಕ್ರಿಮಿನೇಷನ್ ಅಂದರೆ ಭೇದ ಭಾವ, ಅನ್ಯಾಯ ಮತ್ತು ಭೇದ ಭಾವ. ಇನ್ ಅವರ್ ಸೊಸೈಟಿ ಯೂಸಿಂಗ್ ವಾಟರ್ ಆಸ್ ಅ ಸಿಂಬಲ್ ಅಂದರೆ ಕ್ರಾಂತಿ ಅಥವಾ ಪ್ರತೀಕ ಅಂತ ಹೇಳ್ತೇವೆ, ಸಿಂಬಲ್. ಸೊ ಇಲ್ಲಿ ಅನ್ಯಾಯ ಮತ್ತು ಭೇದ ಭಾವದ ವಿರುದ್ಧ ನೀರು ಒಂದು ಪ್ರತೀಕವಾಗಿತ್ತು. ಅನ್ಯಾಯ ಮತ್ತು ಮೇಲು ಕೀಳು ಅಂತಕ್ಕಂಥ ಭೇದ ಭಾವದ ವಿರುದ್ಧ ನೀರು ಒಂದು ಸಿಂಬಲ್ ಆಗಿತ್ತು ಅನ್ನೋದು ಹೆಂಗ್ ಹೇಳ್ತೀರಾ? ಆನ್ಸರ್: The poem uses water to highlight the inequality between the upper and lower part. ಸೊ ನೀರು ಏನು ಸೂಚಿಸುತ್ತೆ ಅಂದರೆ ಇನ್ಇಕ್ವಾಲಿಟಿ, ಅಸಮಾನತೆ, ಮೇಲ್ವರ್ಗ ಮತ್ತು ಕೆಳವರ್ಗದವರ ನಡುವೆ ಇರತಕ್ಕಂಥ ಅಸಮಾನತೆಯನ್ನು ಇದು ನೀರು ಸೂಚಿಸುತ್ತೆ. ವೈಲ್ ದ ಅಪ್ಪರ್ ಕ್ಯಾಸ್ಟ್ ಹ್ಯಾವ್ ಈಸಿ ಆಕ್ಸೆಸ್ ಟು ವಾಟರ್, ದ ಲೋವರ್ ಕ್ಯಾಸ್ಟ್ ಸ್ಟ್ರಗಲ್ ಟು ಗೆಟ್ ಇವನ್ ಬೇಸಿಕ್ ಡ್ರಿಂಕಿಂಗ್ ವಾಟರ್, ಆಫನ್ ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸಸ್. ಮೇಲುವರ್ಗದವರಿಗೆ ನೀರು ತುಂಬ ಸರಳವಾಗಿ ಸಿಗ್ತಾ ಇತ್ತು, ಆದರೆ ಕೆಳವರ್ಗದವರು ನೀರು ಪಡಿಬೇಕಂದ್ರೆ ತುಂಬ ಕಷ್ಟಪಡಬೇಕಾಗಿತ್ತು, ಎಷ್ಟು ದೂರ ಅವರು ನಡ್ಕೊಂಡು ಹೋಗಬೇಕಾಗಿತ್ತು. The wealthy enjoy luxury like bottled water, while the poor lack enough water to extinguish their fires or meet daily needs. ಎಸ್ಟಿಂಗ್ವಿಷ್ ಅಂದರೆ ಆರಿಸೋದು, ಬೆಂಕಿ ಆರಿಸೋದು, ಎಸ್ಟಿಂಗ್ವಿಷ್ ಫೈರ್ಸ್. ಮೇಲ್ವರ್ಗದವರಿಗೆ ನೀರು ಬಾಟಲ್ ಮೂಲಕ ಲಕ್ಸುರಿಯಾಗಿ ಪೆಪ್ಸಿ ಮೂಲಕ ಸಿಗ್ತಾ ಇತ್ತು, ಆದರೆ ಬಡವರಿಗೆ ಮನೆಗೆ ಬೆಂಕಿ ಹತ್ತಿದಾಗ ಅಥವಾ ನೀರಡಿಕೆ ಆದಾಗ ನೀರು ಕೂಡ ಸಿಗ್ತಾ ಇರಲಿಲ್ಲ. ಕಾನ್ಫಿಡೆನ್ಸ್ ಓವರ್ ವಾಟರ್ ಲೈಕ್ಸ್ ಕ್ಲಾಶಸ್ ಬಿಟ್ವೀನ್ ಕ್ಯಾಟ್ಸ್. ಸೊ ನೀರಿನ ಒಂದು ಜಗಳ ಜಾತಿ ಜಗಳವಾಗಿ ಪರಿವರ್ತನೆ ಆಗ್ತಾ ಇತ್ತು. ಸಿಂಪಲೈಸ್ ದ ಡೀಪ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್. ಇದರಿಂದ ಏನು ಗೊತ್ತಾಗುತ್ತೆ, ಸಮಾಜದಲ್ಲಿ ಎಷ್ಟು ಒಂದು ಮೇಲು ಕೀಳು ಅಂತಕ್ಕಂಥ ಭೇದ ಭಾವ ಇದೆ ಅನ್ನೋದು ಒಂದು ಸೂಚಿಸುತ್ತೆ. ದಿಸ್ ಲೇಡ್ ಟು ಮೂವ್ಮೆಂಟ್ಸ್ ಬೈ ದ ಲಿಸ್ಟ್ ಟು ಡಿಮ್ಯಾಂಡ್ ದ ರೈಟ್ಸ್ ಟು ವಾಟರ್ ಆ್ಯಂಡ್ ಈಕ್ವಾಲಿಟಿ. ಹೀಗಾಗಿ ಈ ಎಲ್ಲ ಹೋರಾಟದ ವಿರುದ್ಧ ದಲಿತರು ಏನು ಮಾಡ್ತಾರೆ, ತಮ್ಮ ಹಕ್ಕನ್ನು ಪಡೆದು ನೀರು ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಅನ್ನೋದು ಹೋರಾಟವನ್ನು ಮಾಡ್ತಾರೆ. ಓಕೆ, ನಾನು ನೆಕ್ಸ್ಟ್ ಈಗ ಎರಡನೇ ಪ್ರಶ್ನೆ ಹೋಗೋಣ. ಹೌ ಆರ್ ದ ಪೂವರ್ ಅಫೆಕ್ಟೆಡ್ ಬೈ? ಬಡವರಿಗೆ ಯಾವ ಥರ ಪರಿಣಾಮ ಬೀರ್ತಾ ಇತ್ತು? ಇದರಿಂದ ಎ ಲ್ಯಾಕ್ ಆಫ್ ವಾಟರ್, ಬಿ ಡೆನಿಯಲ್ ಆಫ್ ವಾಟರ್, ಸಿ ದ ಫರಿ ಆಫ್ ನೇಚರ್. ಈ ಮೂರರಿಂದ ಬಡವರಿಗೆ ಯಾವ ಥರ ಪರಿಣಾಮ ಬೀರ್ತಿತ್ತು, ಬಡವರ ಮೇಲೆ ಯಾವ ಥರ ಪರಿಣಾಮ ಬೀರ್ತು? ಏನಿದೆ ಪ್ರಶ್ನೆ ಅರ್ಥ ಆಗಿದೆ ಅನ್ಕೋತೀನಿ. ಲ್ಯಾಕ್ ಆಫ್ ವಾಟರ್ ನೀರಿನ ಕೊರತೆ, ಡೆನಿಯಲ್ ಆಫ್ ವಾಟರ್ ನೀರನ್ನು ತಿರಸ್ಕರಿಸೋದು, ಕೊಡೋದಿಲ್ಲ ಅಂತ. ಡೆನಿಯಲ್ ಅಂದ್ರೇನು, ರಿಸೆಕ್ಟ್ ಮಾಡೋದು, ಕೊಡೋದಿಲ್ಲ ಅನ್ನೋದು. ದ ಫರಿ ಆಫ್ ನೇಚರ್, ಫರಿ ಅಂದ್ರೆ ಕೋಪ, ನಿಸರ್ಗದ ಕೋಪ. ಈ ಮೂರು ಬಡವರ ಮೇಲೆ ಯಾವ ಥರ ಪರಿಣಾಮ ಬೀರ್ತಿದ್ವು? ನೀರಿನ ಕೊರತೆ, ನೀರು ಕೊಡೋದಿಲ್ಲ ಅನ್ನೋದು ಮತ್ತು ನಿಸರ್ಗದ ಕೋಪ, ಈ ಮೂರು ಅಂಶಗಳು ಬಡವರ ಮೇಲೆ ಯಾವ ಥರ ಪರಿಣಾಮ ಬೀರ್ತಾ ಇತ್ತು ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್ ದ ಪೂವರ್. ಮೊದಲು ಎ ಪ್ರಶ್ನೆ ಉತ್ತರ ನೋಡೋಣ. ಎ ಪ್ರಶ್ನೆ ದ ಲ್ಯಾಕ್ ಆಫ್ ವಾಟರ್, ನೀರಿನ ಕೊರತೆಯಿಂದ ಬಡವರ ಮೇಲೆ ಕೆಳವರ್ಗದವರ ಮೇಲೆ ಯಾವ ಥರ ಪರಿಣಾಮ ಬೀರ್ತಾ ಇತ್ತು? ದ ಪೂವರ್ ಫೇಸ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಚಾಲೆಂಜಸ್ ಡ್ಯೂ ಟು ದಿ ಲ್ಯಾಕ್ ಆಫ್ ವಾಟರ್. ನೀರಿನ ಕೊರತೆಯಿಂದ ಬಡವರು, ಕೆಳವರ್ಗದವರು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು. ದೇ ಡು ನಾಟ್ ಗೆಟ್ ಇನಫ್ ವಾಟರ್ ಫಾರ್ ಡ್ರಿಂಕಿಂಗ್ ಆರ್ ಬಾತಿಂಗ್. ನೀರು ಅವರಿಗೆ ಕುಡಿಯೋ ಸಲುವಾಗಿ ಮತ್ತು ಸ್ನಾನ ಮಾಡೋ ಸಲುವಾಗಿ ಸಾಕಷ್ಟು ನೀರು ಸಿಗ್ತಾ ಇರಲಿಲ್ಲ. ಲೀಡಿಂಗ್ ಟು ಡಿಸೀಸಸ್ ಲೈಕ್ ಕಾಲ್ರಾ ಆ್ಯಂಡ್ ಡೈರಿಯಾ. ಹೀಗಾಗಿ ಅವರಿಗೆ ಕಾಲ್ರಾ ಮತ್ತು ಡೈರಿಯಾ ಅಂತಕ್ಕಂಥ ರೋಗಗಳು, ಕಾಯಿಲೆಗಳು ಬರ್ತಾ ಇದ್ದವು. ಇಟ್ ಆಲ್ಸೋ ಅಫೆಕ್ಟ್ಸ್ ದೇರ್ ಪ್ರೊಡಕ್ಟಿವಿಟಿ ಆ್ಯಂಡ್ ಕ್ವಾಲಿಟಿ ಆಫ್ ಲೈಫ್. ಇದರಿಂದ ಏನಾಗ್ತಿತ್ತು, ಅವರ ಜೀವನದ ಒಂದು ಕ್ವಾಲಿಟಿ ಮೇಲೆ ಪರಿಣಾಮ ಬೀರ್ತಾ ಇತ್ತು. ಇನ್ನು ಬಿ ಪ್ರಶ್ನೆ ಏನಿದೆ, ಡೆನಿಯಲ್ ಆಫ್ ವಾಟರ್, ನೀರು ಕೊಡೋದಿಲ್ಲ ಅಂತ ತಿರಸ್ಕಾರ ಮಾಡ್ತಿದ್ದಾರಲ್ಲ, ಕೆಳವರ್ಗದವರಿಗೆ ನೀರು ಕೊಡಲ್ಲ ಅಂತಿದ್ರು. ಸೊ ಅದರಿಂದ ಅವ್ರ ಮೇಲೆ ಯಾವ ಥರ ಪರಿಣಾಮ ಬೀರ್ತಾ ಇತ್ತು? ಬಿ ಉತ್ತರ ನೋಡಿ. ದ ಪುವರ್ ಸಫರ್ ಫ್ರಮ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಇನ್ಇಕ್ವಾಲಿಟಿ. ಸೊ ಬಡವರು ಏನು ಮಾಡ್ತಾಯಿದ್ರು, ಸಾಮಾಜಿಕ ಮತ್ತು ಆರ್ಥಿಕ ಒಂದು ಅಸಮಾನತೆಯನ್ನು ಎದುರಿಸ್ತಾ ಇದ್ರು. ಡಿನೈಡ್ ಆಕ್ಸೆಸ್ ಟು ವಾಟರ್, ದೇ ಆರ್ ಎಕ್ಸ್ಪ್ಲಾಯ್ಟೆಡ್ ಬೈ ಅಪ್ಪರ್ ಕ್ಯಾಸ್ಟ್ ಪೀಪಲ್ ಆ್ಯಂಡ್ ಸ್ಟ್ರಗಲ್ ಟು ಮೀಟ್ ಬೇಸಿಕ್ ನೀಡ್ಸ್. ಸೊ ಮೂಲಭೂತ ಅವಶ್ಯಕತೆಯಾದಂಥ ನೀರು ಪಡ್ಕೋಬೇಕಂದ್ರೆ ಮೇಲುವರ್ಗದ ಜೊತೆ ಅನಿವಾರ್ಯವಾಗಿ ಹೋರಾಟ ಮಾಡಬೇಕಾಗಿತ್ತು. ವಿಚ್ ಇಂಪ್ಯಾಕ್ಟ್ಸ್ ದೇರ್ ವೆಲ್ ಬೀಯಿಂಗ್ ಆ್ಯಂಡ್ ಅಪರ್ಚುನಿಟೀಸ್ ಫಾರ್ ಪ್ರೋಗ್ರೆಸ್. ಹೀಗಾಗಿ ಅವರ ಒಂದು ಅಭಿವೃದ್ಧಿ ಮೇಲೆ, ಏಳಿಗೆ ಮೇಲೆ ಅವರಿಗೆ ಏನಾಗ್ತಿತ್ತು ಅಂದರೆ ಪರಿಣಾಮ ಬೀರ್ತಾ ಇತ್ತು. ಇನ್ನು ದ ಫರಿ ಆಫ್ ನೇಚರ್, ನಿಸರ್ಗದ ಕೋಪ ಯಾವ ಥರ ಪರಿಣಾಮ ಬೀರ್ತಾ ಇತ್ತು? ದ ಪುವರ್ ಆರ್ ದ ವರ್ಸ್ಟ್ ಹಿಟ್ ಡ್ಯೂರಿಂಗ್ ನ್ಯಾಚುರಲ್ ಡಿಸಾಸ್ಟರ್ಸ್. ನ್ಯಾಚುರಲ್ ಡಿಸಾಸ್ಟರ್ ಅಂದರೆ ನೈಸರ್ಗಿಕ ವಿಕೋಪಗಳು, ಅಂದರೆ ಭೂಕಂಪ ಆಗೋದು, ಪ್ರಳಯ ಆಗೋದು, ಬರಗಾಲ ಬೀಳೋದು, ಅತಿ ಮಳೆ ಬಂದು ಕೊಚ್ಕೊಂಡು ಹೋಗೋದು. ಸೊ ಈ ಥರದೆಲ್ಲ ನೈಸರ್ಗಿಕ ಪರಿಣಾಮ ಆದಾಗ ಅತಿ ಪರಿಣಾಮ ಅಂದರೆ ಕೆಳವರ್ಗದವರು ಮತ್ತು ಬಡವರ ಮೇಲೆ ಆಗ್ತಾ ಇತ್ತು. ದೇ ಲ್ಯಾಕ್ ವಾಟರ್ ಟು ಡೋಸ್ ಆಫ್ ಫೈರ್ಸ್.
ಡೋಸ್ ಫೈರ್ಸ್ ಅಂದರೆ ಬೆಂಕಿ ಆರಿಸಲು ಕೂಡ ಅವರಿಗೆ ನೀರು ಸಿಗ್ತಾ ಇರಲಿಲ್ಲ. ಆ್ಯಂಡ್ ಫೇಸ್ ಡಿವಾಸ್ಟೇಷನ್ ಡ್ಯೂರಿಂಗ್ ಇವನ್ಸ್ ಲೈಕ್ ಸುನಾಮಿ ಅಂತಕ್ಕಂಥ ಪರಿಣಾಮ ಸಮಯದಲ್ಲಿ ಅವರು ಹಲವಾರು ತೊಂದರೆಗಳನ್ನು ಅನುಭವಿಸ್ತಾ ಇದ್ರು. ವೇರ್ ಎಂಟೈರ್ ವಿಲೇಜಸ್ ಆರ್ ಡಿಸ್ಟ್ರಾಯ್ಡ್, ಕೆಲವೊಂದು ಬಾರಿ ಇಡೀ ಹಳ್ಳಿಗಳೇ ಮಳೆಯಿಂದ ಕೊಚ್ಕೊಂಡು ನಾಶ ಆಗ್ತಾ ಇದ್ವು. ಇದರಿಂದ ಬಡವರ ಮೇಲೆ ಪರಿಣಾಮ ಬೀರ್ತಾ ಇತ್ತು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. ಟ್ರೇಸ್ ದ ಜರ್ನಿ ಆಫ್ ವಾಟರ್ ಫ್ರಮ್ ಆನ್ಸೆಂಟ್ ಟೈಮ್ ಆಸ್ ಅ ಸಿಂಬಲ್ ಆಫ್ ಪ್ಯೂರಿಟಿ ಟು ದ ಏಜ್ ಆಫ್ ಮಲ್ಟಿನ್ಯಾಷನಲ್ ಮಾರ್ಕೆಟ್ ವೇರ್ ಇಟ್ ಈಸ್ ಅ ಕಮಾಡಿಟಿ. ಸೊ ಮೊದಲನೇದಾಗಿ ನಿಮಗೆ ಈ ಪದಗಳ ಅರ್ಥ ಹೇಳ್ತೀನಿ. ಟ್ರೇಸ್ ಅಂದ್ರೇನು? ಫಾಲೋ ಮಾಡೋದು, ಕಂಡುಹಿಡಿಯೋದು. ಜರ್ನಿ ಆಫ್ ವಾಟರ್ ಫ್ರಮ್ ಆನ್ಸಿಯಂಟ್ ಟೈಮ್ಸ್, ಪ್ರಾಚೀನ ಕಾಲದಲ್ಲಿ. ಆನ್ಸಿಯಂಟ್ ಟೈಮ್ಸ್ ಅಂದರೆ ಪ್ಯೂರಿಟಿ ಅಂದರೆ ಪರಿಶುದ್ಧತೆ. ಮಲ್ಟಿನ್ಯಾಷನಲ್ ಮಾರ್ಕೆಟ್ ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಕಮೋಡಿಟಿ ಅಂದರೆ ಸರಕು. ಸೊ ನೀರು ಪ್ರಾಚೀನ ಕಾಲದಿಂದ ಈ ಕಾಲದವರೆಗೆ ಯಾವ ಥರ ರೂಪಗಳನ್ನ ಪಡ್ಕೊಂಡಿತ್ತು ಅನ್ನೋದ್ರ ಬಗ್ಗೆ ಬರೆಯಿರಿ ಅಂತ ಹೇಳಿದ್ದಾರೆ. ಪ್ರಾಚೀನ ಕಾಲದಲ್ಲಿ ನೀರು ಅದು ಎದುರು ಪ್ರತೀಕ ಆಗಿತ್ತು, ಪರಿಶುದ್ಧತೆಯ ಪ್ರತೀಕ ಆಗಿತ್ತು. ಬಟ್ ಈಗ ಏನಾಗಿದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದೊಂದು ವಸ್ತುವಾಗಿ ಬಾಟಲಲ್ಲಿ ಮಾರ್ತಾ ಇದ್ದಾರೆ. ಸೊ ಈ ನೀರು ಇತ್ತ ಬೇರೆ ಬೇರೆ ಒಂದು ರೂಪಗಳನ್ನ ಪಡ್ಕೊಳ್ಳೋದ್ರ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ. ಆನ್ಸರ್: ಇನ್ ಆನ್ಸಿಯಂಟ್ ಮಿಥಾಲಜಿ ವಾಟರ್ ವಾಸ್ ರಿಸರ್ವ್ಡ್ ಆಸ್ ಅ ಸ್ಯಾಕ್ರೆಡ್ ಆ್ಯಂಡ್ ಪ್ಯೂರ್. ಸ್ಯಾಕ್ರೆಡ್ ಅಂದರೆ ಪವಿತ್ರವಾದದ್ದು, ಪ್ಯೂರ್ ಅಂದರೆ ಪರಿಶುದ್ಧವಾದದ್ದು. ಪ್ರಾಚೀನ ಕಾಲದ ಪ್ರಾಚೀನ ಗ್ರಂಥಗಳು ಏನು ಹೇಳ್ತಾ ಇದ್ವು ಅಂದರೆ ನೀರು ಪರಿಶುದ್ಧ ಮತ್ತು ಪವಿತ್ರ ಅಂತ ಹೇಳ್ತಾ ಇದ್ರು. ಸಿಂಪಲೈಸ್ಡ್ ಬೈ ದಿ ಗಂಗಾ ರಿವರ್ ಬ್ರಾಟ್ ಟು ಅರ್ತ್ ಬೈ ಕಿಂಗ್ ಭಗೀರಥ. ಅವಾಗೆಲ್ಲ ಒಂದು ಕಥೆಗಳಿರ್ತಿದ್ವು. ಕಿಂಗ್ ಭಗೀರಥ ಏನು ಮಾಡ್ತಾನೆ, ನೀರು ಭೂಮಿಗೆ ತರೋ ಸಲುವಾಗಿ, ಗಂಗಾ ಮಾತೆಯನ್ನು ಭೂಮಿಗೆ ತರೋ ಸಲುವಾಗಿ ಏನು ಮಾಡ್ತಾನೆ, ತಪಸ್ಸನ್ನು ಮಾಡಿ ದೇವರ ಲಾರ್ಡ್ ಶಿವದಿಂದ ಏನು ಮಾಡ್ತಾನೆ, ಆಶೀರ್ವಾದವನ್ನು ಪಡ್ಕೊಂಡು, ವರವನ್ನು ಪಡ್ಕೊಂಡು ಗಂಗೆಯನ್ನು ಭೂಮಿಗೆ ತರ್ತಾನೆ, ನೀರನ್ನು ಭೂಮಿಗೆ ತರ್ತಾನೆ ಅಂತ ನಂಬಿದ್ರು. ಬಾತಿಂಗ್ ಇನ್ ಹೋಲಿ ರಿವರ್ಸ್ ಲೈಕ್ ಗಂಗಾ, ನರ್ಮದಾ ಆ್ಯಂಡ್ ಕಾವೇರಿ ವಾಸ್ ಬಿಲೀವ್ ಟು ಕ್ಲೀನ್ಸ್ ಸಿನ್ಸ್ ಅಂದರೆ ಪಾಪಗಳು. ಮತ್ತೇನಂತ ಇದ್ರು, ಗಂಗಾ ನದಿ ಆಗಿರ್ಬೋದು, ನರ್ಮದಾ ನದಿ ಆಗಿರ್ಬೋದು, ಕಾವೇರಿ ನದಿ ಆಗಿರ್ಬೋದು, ಈ ಪವಿತ್ರ ನದಿಯಲ್ಲಿ ನಾವು ಸ್ನಾನ ಮಾಡಿದರೆ ನಮ್ಮ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೆ ಅಂತ ನಂಬ್ತಾ ಇದ್ರು. ಆ್ಯಂಡ್ ರಿವರ್ಸ್ ವೇರ್ ವರ್ಷಿಪ್ಡ್ ಆ್ಯಸ್ ಗಾಡೆಸಸ್ ಡ್ಯೂರಿಂಗ್ ಫೆಸ್ಟಿವಲ್ಸ್. ಇನ್ನು ಹಬ್ಬಗಳು, ಬೇರೆ ಬೇರೆ ಹಬ್ಬ ಹುಣ್ಣಿ ಆಚರಣೆ ಇದ್ದಾಗ ನದಿಗಳನ್ನು ದೇವರಂತ ಆ ಪೂಜೆಯನ್ನು ಮಾಡ್ತಾ ಇದ್ರು. ಇದು ಪ್ರಾಚೀನ ಕಾಲದಲ್ಲಿ. ಬಟ್ ಈಗ ಹೆಂಗಾಗಿದೆ, ಓವರ್ ಟೈಮ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅರೋಸ್ ವಿತ್ ಅಪ್ಪರ್ ಕ್ಯಾಸ್ಟ್ ಬಿಲೀವಿಂಗ್ ದ್ಯಾಟ್ ಅನ್ಟಚಬಿಲಿಟಿ ಪೊಲ್ಯೂಟೆಡ್ ವಾಟರ್ ಬೈ ದರ್ ಟಚ್. ಬಟ್ ಈಗ ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂದರೆ, ನೀರು ಒಂದು ಸಾಮಾಜಿಕ ಭೇದ ಭಾವ, ಜಾತಿ ವಿಷಯಕ್ಕೆ ಅದು ಅಂಟ್ಕೊಂಡ್ಬಿಡ್ತು. ಅಂದರೆ ಕೆಳವರ್ಗದವರು ನೀರನ್ನು ಮುಟ್ಟಬಾರದು, ಮುಟ್ಟಿದರೆ ಅದು ಅಪವಿತ್ರ ಆಗುತ್ತೆ ಅಂತ ಒಂದು ಅಪಪ್ರಚಾರವನ್ನು ಮಾಡಲಾಯಿತು. ವಿತ್ ಇನ್ಕ್ರೀಸಿಂಗ್ ವಾಟರ್ ಸ್ಕ್ಯಾರ್ಸಿಟಿ, ವಾಟರ್ ಟ್ರಾನ್ಸೆಂಡೆಡ್ ಫ್ರಮ್ ಅ ಸ್ಯಾಕ್ರೆಡ್ ಸಿಂಬಲ್ ಟು ಅ ಟ್ರೇಡಬಲ್ ಕಮೋಡಿಟಿ. ನೀರಿನ ಒಂದು ಕೊರತೆ, ಡೇ ಬೈ ಡೇ ನೀರಿನ ಕೊರತೆ ಆದಂಗೆ ಏನಾಯ್ತು ಅಂದರೆ, ನೀರು ಒಂದು ಪವಿತ್ರತೆಯ ಸಿಂಬಲ್ ಬದಲಾಗಿ ಅದು ಒಂದು ಮಾರುಕಟ್ಟೆಯ ಸರಕಾಯಿತು. ಅಂದರೆ ಮಾರುಕಟ್ಟೆಗೆ ಅದು ಮಾರೋ ಹಂತಕ್ಕೆ ಬಂತು. ಟುಡೇ ಇಟ್ ಈಸ್ ಸೋಲ್ಡ್ ಇನ್ ಬಾಟಲ್ಸ್ ಆಸ್ ಅ ಮಿನರಲ್ ವಾಟರ್ ಆ್ಯಂಡ್ ಪೆಪ್ಸಿ. ಬಟ್ ಇವತ್ತು ಏನಾಗಿದೆ, ಮಿನರಲ್ ವಾಟರ್ ಅಂತ, ಪೆಪ್ಸಿ ಅಂತ ಬೇರೆ ಬೇರೆ ಒಂದು ಮಿನರಲ್ ವಾಟರ್ ರೂಪದಲ್ಲಿ ಬಾಟಲಲ್ಲಿ ಮಾರ್ತಾ ಇದ್ದಾರೆ. ಮಾರ್ಕಿಂಗ್ ಇಟ್ಸ್ ಜರ್ನಿ ಫ್ರಾಮ್ ಪ್ಯೂರಿಟಿ ಟು ಕಮರ್ಷಿಯಲೈಸೇಷನ್. ಅಂದರೆ ಪ್ರಾಚೀನ ಕಾಲದಲ್ಲಿ ನೀರು ಪವಿತ್ರತೆಯ ಸಂಕೇತ ಆಗಿದ್ದು, ಇವತ್ತು ಏನಾಗ್ತಾ ಇದೆ, ಅದು ಕಮರ್ಷಿಯಲೈಸೇಷನ್ ಆಗ್ತಾ ಇದೆ, ವಾಣಿಜ್ಯೀಕರಣ ಆಗ್ತಾ ಇದೆ, ದುಡ್ಡಿನ ಒಂದು ವಸ್ತು ಆಗ್ತಾ ಇದೆ ಅಂತ ಇಲ್ಲಿ ಹೇಳಲಾಗಿದೆ. ಇಷ್ಟು ಈ ಪದದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವೆಶ್ಚನ್ ಮತ್ತು ಆನ್ಸರ್ಗಳು. ಈಗಾಗಲೇ ನಾನು ದ್ವಿತೀಯ PUCನ ಎಲ್ಲ ಪಾಠಗಳು, ಪ್ರಶ್ನೆ ಮತ್ತು ಉತ್ತರಗಳು ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡಿದ್ದ ಈ ವಾಟರ್ ಪೋಯಮ್ನ ಒಂದು ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.